ಕರೆ ಮಾಡುತ್ತಿರುವ ಸಂಖ್ಯೆ ನೆಟ್ವರ್ಕ್ ಕವರೇಜ್ ಪ್ರದೇಶದಿಂದ ಹೊರಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ನಮಸ್ಕಾರ. ಜಯಕುಮಾರ್ ಕೊಡಗನೂರು ಅಂತೇಳಿ ನನ್ನ ಹೆಸರು. ದಾವಣಗೆರೆ ಜಿಲ್ಲೆ ಕೊಡಗನೂರು ಗ್ರಾಮದಲ್ಲಿ ಹನುಮಂತಪ್ಪ ತೊಳಸೋನವರ ಗಂಗಮ್ಮ ಇವರ ಮಗನಾಗಿ ಹುಟ್ಟಿದೆ. ಚಿಕ್ಕ ವಯಸ್ಸಲ್ಲೇ ತಂದೆಯ ಭಾಗ್ಯನ ಕಳ್ಕೊಂಡೆ. ತಾಯಿ ಆಶ್ರಯದಲ್ಲಿ ಬದುಕಿದೆ. ನನ್ನ ತಾಯಿ ಬೆಳೆಸಿದ್ದು ಕೂಲಿ ನಾಲಿ ಮಾಡಿಕೊಂಡು. ಈ ಹಳ್ಳಿಯಲ್ಲಿ ನಾವು ಸ್ಥಿತಿವಂತರಲ್ಲ, ಹೊಲ ಇಲ್ಲ, ಜಮೀನಿಲ್ಲ. ಆದರೂ ನನ್ನ ತಾಯಿ ಕೂಲಿ ನಾಲಿ ಮಾಡಿಕೊಂಡು ನನ್ನ ಮಗ ದೊಡ್ಡ ಗೌರ್ಮೆಂಟ್ ಆಫೀಸಲ್ಲಿ ಆಗಬೇಕು ಅಂತೇಳಿ ಭಾಳ ಮಹತ್ತರವಾದ ಆಸೆ ಇಟ್ಕೊಂಡ್ರು. ಆದರೆ ನನ್ನ ಹಣೆ ಬರೋದಲ್ಲಿ ಕಲಾವಿದನಾಗಬೇಕಾಯಿತು. ಕಲಾವಿದ ಅಂದರೆ ಅದು ಸಾಮಾನ್ಯವಾದ್ದಲ್ಲ. ಹೀಗೆ ಓದ್ತಿರ್ಬೇಕಾದ್ರೆ ನಮ್ಮ ವಂಶದಲ್ಲಿ ಯಾರೂ ಕಲಾವಿದರಿಲ್ಲ, ನಾನೊಬ್ಬನೇ ಕಲಾವಿದನಾಗಿದ್ದು. ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಮಿಡ್ಲ್ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕಾದ್ರೆ ನಮ್ಮೂರಿಗೆ ಸರೋಜಮ್ಮ ಅಂತ ನಮ್ಮೂರಿನವರೇ ಆದ ಹಿಂದಿ ಟೀಚರ್ ಬಂದರು. ಅವರು ಬಂದಾಗ ಕಲಿಯಲ್ಲಿ ಅವ್ರಿಗೆ ಆಸಕ್ತಿ ಜಾಸ್ತಿ ಇತ್ತು ಅಂತ ಕಾಣುತ್ತೆ. ಕೌಶಿಕ ಅಂತ ಒಂದು ಲೆಸನ್ಸ್ ಇತ್ತು, ಪಾಠ ಇತ್ತು. ಅದನ್ನು ಆಯ್ಕೆ ಮಾಡಿಕೊಂಡು ನನಗೆ ಅದರಲ್ಲಿ ಕೌಶಿಕನ ಪಾತ್ರ ಅಂದರೆ ಒಬ್ಬ ಋಷಿಯ ಮಹಾನ್ ತಪಸ್ವಿಯ ಪಾತ್ರಗಳನ್ನು ಕೊಟ್ಟರು. ಆ ಪಾತ್ರ ನಿರ್ವಹಿಸಿದೆ, ತುಂಬ ಹೆಸರು ಬಂತು. ಅದು ಸಾಮಾನ್ಯವಾಗಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಇಷ್ಟೇ ದೊಡ್ಡ ಮಹಾತಪಸ್ವಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಮೇಲಿನಿಂದ ಒಂದು ಕಾಗೆ ಮಲ ವಿಸರ್ಜನೆ ಮಾಡುತ್ತೆ. ಕೋಪಗಳದನ್ನು ಕೋಪಾವೇಶದಿಂದ ನೋಡಿದಾಗ ಆ ಪಕ್ಷಿ ಸುಟ್ಟು ಹೋಗ್ಬಿಡುತ್ತೆ. ಸುಟ್ಟು ಹೋದಾಗ ಮತ್ತು ಇನ್ನೇನು ಭಿಕ್ಷೆ ಮಾಡಬೇಕು, ಊರಲ್ಲಿ ಭಿಕ್ಷೆಗೆ ಹೊರಡ್ತಾನೆ. ಒಬ್ಬ ಹೆಣ್ಮಗಳು ಸಾಧ್ವಿ ಭಾಳ ಸ್ವಲ್ಪ ಲೇಟಾಗಿ ಕೊಡುತ್ತಾಳೆ. ನಾನು ಯಾರು ಗೊತ್ತಾ, ನಾನು ದೊಡ್ಡ ತಪಸ್ವಿ, ಸುಟ್ಟರೆ ಕಣ್ಣು ಬಿಟ್ಟರೆ ಸುಟ್ಟು ಹೋಗ್ಬಿಡ್ತೀಯ ನೀನು, ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ. ಆಗ ಸಾಧ್ವಿ ಹೇಳ್ತಾಳೆ, ಕೇವಲ ಒಂದು ಗುಬ್ಬಿ ಕೊಂದು ಮಾತ್ರಕ್ಕೆ ನೀನು ಮಹಾತಪಸ್ವಿ ಅನಿಸಲ್ಲಪ್ಪ. ನಿನ್ನಲ್ಲಿದ್ದ ಕೋಪ, ದ್ವೇಷ, ಕ್ರೋಧ ಸುಟ್ಟಾಕು, ಆಮೇಲೆ ಜನಗಳನ್ನು ಸುಡುವಂತೆ ಅಂತ ಎಚ್ಚರಿಕೆ ಕೊಟ್ಟಾಗ ಆ ಮಹಾತಪಸ್ವಿ ಶಾಂತನಾಗಿ ಜೀವನದಲ್ಲಿ ಪರಿವರ್ತನೆ ಹೊಂದುತ್ತಾನೆ. ಅಂಥ ಒಂದು ಸಬ್ಜೆಕ್ಟು. ಅದರಲ್ಲಿ ನಾನು ಆ ಕೌಶಿಕನ ಪಾತ್ರ ಮಾಡಿದ್ದೆ, ತುಂಬ ಯಶಸ್ವಿ ಆಯಿತು. ಹೀಗೆ ಅಲ್ಲಿಂದ ನನ್ನ ಬಣ್ಣದ ಬದುಕು ಪ್ರಾರಂಭವಾಯಿತು. ಯಾವ ಗಳಿಗೆಯಲ್ಲಿ ಬಣ್ಣ ಹಚ್ಚಿದ್ರು ನನ್ನ ಮುಖ ಕೇಳುವಂತಿಲ್ಲ. ಇವತ್ತು ಕಲಾವಿದನಾಗಿ ಮೆರೆದಿದ್ದೀನಿ, ಕರ್ನಾಟಕದಾದ್ಯಂತ ಹೆಸರು ತೊಗೊಂಡಿದ್ದೀನಿ. ಅದಕ್ಕೆಲ್ಲ ಕಾರಣ ಆ ತಾಯಿ, ನನ್ನ ಟೀಚರ್ ಸರೋಜಮ್ಮನವರು. ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಸರಿ, ಎಲ್ಲ ಸ್ನೇಹಿತರಿದ್ವಿ ಆ ನಾಟಕದಲ್ಲಿ. ಹಳ್ಳಿಯ ನಾಟಕಗಳಲ್ಲಿ ಪ್ರಾರಂಭ ಮಾಡಿದ್ವಿ. ನಮ್ಮೂರಿನ ಕೆಲವು ಜನ ಹಿತೈಷಿಗಳು, ಮುಖಂಡರುಗಳು, ನೀನು ಇಲ್ಲೇ ಇರೋದಲ್ಲಪ್ಪ, ಕಂಪ್ನಿಗಳಲ್ಲೇ ಇರಬೇಕು, ಸರ್ವಿಸ್ ಕಂಪ್ನಿಗಳಲ್ಲಿ ಅಂತ ಹೇಳಿದಾಗ ಅವರ ಮಾತನ್ನು ಗಣನೆಗೆ ತೆಗೆದುಕೊಂಡು ಹೋದೆ, ನೋಡೋಣ ಸಿಗುತ್ತೇನೋ ಅಂತ. ಸಮಯಕ್ಕೆ ಸರಿಯಾಗಿ ಹಿರಿಯೂರಿನಲ್ಲಿ ಒಂದು ಕ್ಯಾಂಪ್ ಇತ್ತು. ರಂಗಶಿಲ್ಪಿ ಡಿ ಮುನಿರಂಗಪ್ಪನವರ ರಾಜ ರಾಜೇಶ್ವರಿ ನಾಟಕ ಸಂಘ, ಬೆಂಗಳೂರು. ಅದರಲ್ಲಿ ಒಂದು ಪಾತ್ರ ಸಿಗ್ತಾ. ಅಲ್ಲೆಲ್ಲ ದೊಡ್ಡ ದೊಡ್ಡ ಕಲಾವಿದರುಗಳೇ ಪಾತ್ರ ಮಾಡ್ತಾಯಿದ್ರು. ಮುಸುರಿ ಕೃಷ್ಣಮೂರ್ತಿಯವರು, ದಿನೇಶ್ ಅವರು, ಸುಂದರಕೃಷ್ಣ ಅರಸ್ ಅವರು, ಎಚ್ ಟಿ ಅರಸ್ ಅವರು, ಹೀಗೆ ಹೇಳ್ತಾ ಹೋದ ದೊಡ್ಡ ಪಟ್ಟಿನೇ ಬೆಳೆಯುತ್ತೆ. ಅವರ ಮಧ್ಯದಲ್ಲಿ ಆಗ ಸದಾರಮೆ ಅಂತ ಒಂದು ನಾಟಕ ಪ್ರಾರಂಭವಾಗೋದಿತ್ತು. ಅದರಲ್ಲಿ ಮುದಿರಾಜ ಅಂತ ಒಂದು ಸಣ್ಣ ಪಾತ್ರ, ಅದನ್ನು ನನಗೆ ಮಾಡಿಸಿದರು. ಪ್ರಾರಂಭದಲ್ಲಿ ಅಲ್ಲಿಂದ ಪ್ರಾರಂಭವಾದ ನನ್ನ ವೃತ್ತಿ ಬದುಕು ಇವತ್ತು ರಂಗಭೂಮಿಯಲ್ಲಿದೆ. ರಂಗಭೂಮಿ ಸೇವೆ ಮಾಡ್ತಾನೆ ಕೆಲವಾರು ಸಿನಿಮಾ ಮತ್ತು ಸೀರಿಯಲ್ಗಳಲ್ಲೂ ಮಾಡಿದೆ. ಒಂದು ಸಂತೋಷದ ವಿಷಯ ಏನಪ್ಪ ಅಂತಂದರೆ, ನಾನು ಹಳ್ಳಿಗಳಲ್ಲಿ ಪಾತ್ರ ಮಾಡ್ತಿರುವಾಗಲೇ ನನ್ನ ಬಂಧು ಬಳಗದವರು, ಹಿತೈಷಿಗಳು ಹೇಳೋರು, ಹೋಲಿಕೆ ಸ್ವಲ್ಪ ಅಣ್ಣವ್ರ ಥರ ಇದೆಯಲ್ಲಪ್ಪ ನೀನು ಅಂತ. ನನಗೆ ಖಂಡಿತ ಅನ್ನಿಸ್ತಿರ್ಲಿಲ್ಲ, ಸಾಧ್ಯನೇ ಇಲ್ಲ. ಅವರಿಲ್ಲಿ, ನಾನಿಲ್ಲಿ. ಹಾಗಲ್ಲ, ಹೋಲಿಕೆ ನೋಡೋದಕ್ಕೆ ನೀನು ಕಾಣಿಸ್ತೀಯ, ಧ್ವನಿನೂ ಅದೇ ಥರ ಕಾಣುತ್ತೆ ಅಂತ ಅನ್ನೋರು. ನಾನು ಅದನ್ನು ನಂಬಲಿಲ್ಲ. ಕೊನೆಗೆ ಬರ್ತಾ ಪಾತ್ರಗಳು ಮಾಡ್ತಾ ಕೆಲವೊಂದು ಜನ ಅಂದರೆ, ಇಲ್ಲ ನೀನು ಅಣ್ಣವ್ರ ಥರನೇ ಕಾಣ್ತಾ ಇದೆಯಾ, ಹೋಲಿಕೆ, ನಡುಗೆ, ನಡೆ, ನುಡಿ, ಭಾವ ಎಲ್ಲವೂ ಅದೇ ಥರ ಬರುತ್ತೆ. ನನಗೆ ಆಶ್ಚರ್ಯ ಇಲ್ಲ, ಆ ಮುಖ ಎಲ್ಲಿ, ಈ ಮುಖ ಎಲ್ಲಿ, ಅಂಥ ಮಹಾನ್ ಕಲಾವಿದನಿಗೆ ಎಲ್ಲಿ ಯಾರು ಸರಿ ಸಾಟಿನ ನಾನು ಅಂತ. ಯಾವುದು ಇದು 1971, 69-71ರಲ್ಲಿ ನಡೆದಂಥ ಒಂದಿದು. ಸರಿ, ಅವರು ಹೇಳ್ತಾ ಇದ್ದಾರೆ ಅಂಥೇಳಿ ನಾನು ಸ್ವಲ್ಪ ಅಳವಡಿಸ್ಕೊಂಡೆ ಪಾತ್ರಗಳಲ್ಲಿ. ಅಂದರೆ ಏಕಪಾತ್ರ ಅಭಿನಯ ಮಾಡೋಕ್ಕೆ ಹೋಗಲಿಲ್ಲ, ಅವ್ರತ್ತೆ ವೇಷಭೂಷಣಗಳು ಹಾಕ್ಕೊಂಡು ಮಾಡಲಿಲ್ಲ. ಪಾತ್ರಗಳಲ್ಲಿ ಅವ್ರನ್ನ ತುಂಬಿಸ್ಕೊಳ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು.
ಹೀಗೆ ಒಂದು ಸಾರಿ ಅಣ್ಣವರು ನಮ್ಮ ನಾಟಕ ನೋಡ್ಲಿಕ್ಕೆ ಬಂದಿದ್ದರು ಪೊಲೀಸನ ಮಗಳು 101ನೇ ಪ್ರಯೋಗಕ್ಕೆ. ಹಾಗೆ ಕೆಲವೊಂದು ಜನ ಕೇಳಿದರು, ಎಲ್ಲ ಇವರು ಎಲ್ಲ ನಿಮ್ಮ ಹಾಗೆ ಕಾಣಿಸ್ತಾರೆ, ನಿಮ್ಮ ಥರನೇ ಮಾಡ್ತಾರೆ, ಇದು ಅನುಕರಣೆನೋ ಅಣುಕೋ? ಇಲ್ಲ, ಖಂಡಿತ ಇದು ಅನುಕರಣೆನೂ ಅಲ್ಲ, ಅಣುಕೂ ಅಲ್ಲ. ದೇವರು ಕೊಟ್ಟಿರುವಂಥ ಕೊಡುಗೆ ಆತನಿಗೆ. ಆ ಧ್ವನಿ, ಆ ಮೂಗು, ಆ ವಾಯ್ಸು, ಕಣ್ಣು ಅವೆಲ್ಲ ಸ್ವಲ್ಪ ಹೋಲಿಕೆ ಇರೋದ್ರಿಂದ ನಿಮಗೆ ಆ ಭಾವನೆ ಕಾಣುತ್ತೆ. ನೋಡಿ, ನಾವಿಬ್ಬರು ಜೊತೆಗೆ ಇದ್ದೀವಿ, ಇದರಲ್ಲಿ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅಂತ ಗೊತ್ತಾಗಲ್ಲ. ಶಂಕರ ಗುರು ಕಣ್ಣಂಗೆ ಕಣಿತೀರ, ಶಂಕರ ಗುರು ಕಣ್ಣಂಗೆ ಕಣಿತೀರ ಅಂತ ಜನಗಳು ಹೇಳಿದರು. ಆಗ ಅಣ್ಣವರು ಹೇಳಿದ ಒಂದು ಉದಾಹರಣೆ ತುಂಬ ಚೆನ್ನಾಗಿತ್ತು. ಇಲ್ಲ, ಅಣುಕು ಅನುಕರಣೆ ಅನ್ನೋದಕ್ಕೆ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಅದೊಂದು ದೊಡ್ಡ ಶಬ್ದ ಹೇಳೋದು ಬೇಡ ಇಲ್ಲಿ, ಯಾಕಂದರೆ ಅವರು ಇಲ್ಲ, ಹೇಳಿದರೂ ಅಷ್ಟು ಸಮಂಜಸ ಅಲ್ಲ. ಅದಕ್ಕೋಸ್ಕರ ಆ ವಿಷಯ ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಒಟ್ಟು ನನ್ನ ಬಗ್ಗೆ ಭಾಳ ಅಗಾಧವಾದ ಪ್ರೀತಿಯನ್ನು ಇಟ್ಕೊಂಡಿದ್ದರು. ಪುಣ್ಯಾತ್ಮ ನನ್ನ ಪಾಲಿನ ದೇವರಾಗಿ ಸಿನಿಮಾ ರಂಗ ಕರೆದೊಯ್ದವರೇ ಅವರು. ಹೀಗೆ ರಾಜ್ಕುಮಾರ್ 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 ಅಂತಾರೆ. ಅದು ಜನಜನಿತವಾಗಿ ಇತ್ತೀಚೆಗೆ ಜೂನಿಯರ್ ಅನ್ನೋದು ಕಟ್ಟಾಗಿ ಇಲ್ಲಪ್ಪ ಈಗ ಅವರಿಲ್ಲ, ನೀನೇ ರಾಜ್ಕುಮಾರ ಅನ್ನೋ ಸ್ಥಿತಿ ಬಂತು. ಅದೊಂದು ನನಗೆ ದೇವರು ಕೊಟ್ಟ ಕೊಡುಗೆ, ಅವರ ಆಶೀರ್ವಾದ. ಆಮೇಲಾಗಿ ಕಲಾವಿದನಾಗೋದಕ್ಕೆ ಅವರೇ ಸ್ಫೂರ್ತಿ ನನಗೆ ಖಂಡಿತವಾದ ಮಾತು. ಯಾಕೆಂದರೆ ಅವ್ರ ಸಿನಿಮಾಗಳನ್ನು ಸಾಕಷ್ಟು ನೋಡ್ತಾ ಇದ್ದೆ. ಹೇಗೆ ಅಂತಂದರೆ ದಾವಣಗೆರೆ ಕೆಲವೊಂದು ಸಿನಿಮಾ ಥಿಯೇಟ್ರ್ಗಳಲ್ಲಿ ಕ್ಯಾಂಟೀನ್ ಮ್ಯಾನೇಜರ್ ಆಗಿದ್ದೆ. ಅವ್ರ ಸಿನಿಮಾಗಳು ಬರೋವಲ್ಲಿಗೆ ನಾನು ಪೂರ್ತಿ ಡೈಲಿ ನೋಡೋದು ಬಾಯಟಾಗಿಬಿಡೋದು, ಈ ಸಿನಿಮಾನೇ ಬಾಯಟಾಗಿಬಿಡೋದು. ಅಷ್ಟು ಹುಚ್ಚನಾಗಿದ್ದೆ ನಾನು ಅವ್ರ ಮೇಲಿನ ಪ್ರೀತಿ ಅಭಿಮಾನದಿಂದ. ಕೊನೆಗೂ ಅವ್ರ ಹೆಸರನ್ನು ತೊಗೊಂಡೆ. ಮಹಾನ್ ಕಲಾವಿದನ ಜೊತೆಗೆ ನನ್ನ ಹೆಸರನ್ನು ಹೇಳಿ ಕೂಗ್ತಾ ಇರಲ್ಲ ಜನ. ಅದೊಂದು ದೊಡ್ಡ ಅಭಿಮಾನ, ದೊಡ್ಡ ಪ್ರೀತಿ, ದೊಡ್ಡ ವಿಶ್ವಾಸ, ದೊಡ್ಡ ಆಶೀರ್ವಾದ. ನಾನು ಈ ರೀತಿ ಬೆಳ್ಕೋದಕ್ಕೆ ಅವ್ರದ್ದೇ ಸ್ಫೂರ್ತಿ ಎಂದು ತಪ್ಪಾಗಲಾರ್ದು. ಹೀಗೆ ಹೋಗಿ ಕಂಪ್ನಿ ಸೇರಿಕೊಂಡೆ, ಡಿ ಮಂಡ್ರಂಗಪ್ಪನವ್ರ ಕಂಪ್ನಿ. ಅಲ್ಲಿಂದ ಕ್ಯಾಂಪ್ ಕ್ಲೋಸ್ ಆಯಿತು. ಅಲ್ಲಿಂದ ಹೊಸಪೇಟೆ ಆನೇಕಲ್ ಕ್ಯಾಂಪಿಗೆ ಬಂದಾಗ ಕಾರಣಾಂತರಗಳಿಂದ ಅದು ಕಂಪ್ನಿ ನಿಲ್ಲುವಂಥ ಪ್ರಸಂಗ ಬಂತು. ನಿಲ್ಲುವಂಥ ಪ್ರಸಂಗ ಬಂದರೆ ಗಣೇಶರಾವ್ ಅಂತ ನಮ್ಮ ಮ್ಯಾನೇಜರ್ ಇದ್ದರು. ಅವರು ಗುಬ್ಬಿ ಕಂಪ್ನಿಗೆ ನಮ್ಮನ್ನೆಲ್ಲ ಎಲ್ಲ ಕಲಾವಿದರನ್ನು ಕಳಿಸ್ಕೊಟ್ರೆ. ಕೆಲವೊಂದು ಜನ ಬಂದರು, ಕೆಲವೊಂದು ಜನ ಬರಲಿಲ್ಲ. ಅದರಲ್ಲಿ ನಾನು ಕೂಡ ಒಬ್ಬ. ಹೋದ್ವಿ. ಅಲ್ಲಿ ಹೋದ್ಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರ, ಆಮೇಲೆ ಲವಕುಶ, ಕೃಷ್ಣಲೀಲೆ, ಹೀಗೆ ಪೌರಾಣಿಕ ನಾಟಕಗಳನ್ನು ಅಭಿನಯಿಸ್ತಾಯಿದ್ರು. ಸದಾರಮ್ಯ ನಾಟಕ ನಾವು ಹೋದಾಗ ಸದಾರಮ್ಯ ನಾಟಕ ನಡೀತಾ ಇತ್ತು. ಕೊನೆಯಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾತ್ಮೆ ಅಂತ ನಾಟಕ ಆಡ್ತಾಯಿದ್ವಿ. ನೋಡೋಣ, ಹುಡುಗ ಮಾಡ್ಬೋದು. ವಯಸ್ಸು ಚಿಕ್ಕದಿತ್ತು, ಚಿಕ್ಕ ವಯಸ್ಸಿನವ್ರು ಬೇಕಾಗಿತ್ತು. ಆ ಸಮಯದಲ್ಲಿ ನನಗೆ ಪಾತ್ರ ಹಾಕಿದರು. ಸರಿ, ಅವರ ಆಸೆ ಅಂತ ನಾನು ಚೆನ್ನಾಗಿ ಅಭಿನಯಿಸಿದೆ. ಚೆನ್ನಾಗಿ ಮಾಡಿದೆಪ್ಪ ಅಂತ ಹೇಳಿದ್ರು. ಅಲ್ಲಿಂದ ಟಿಪ್ಪು ಸುಲ್ತಾನ್, ಹೀಗೆ ಪಾತ್ರಗಳ ಬದಲಾವಣೆಗಳಾಗ್ತಾ ಆಗ್ತಾ ಒಳ್ಳೆಯ ಪಾತ್ರಗಳನ್ನು ಮಾಡಿದೆ ಆ ಕಂಪನಿಯಲ್ಲಿ. ಪ್ರಾರಂಭದಲ್ಲಿ ಕಡಿಮೆ ಸಂಬಳ ಕೊಡ್ತಾ ಇದ್ದ ಅವರು ಪಾತ್ರಗಳನ್ನು ನೋಡಿ ಸ್ವಲ್ಪ ಹೆಚ್ಚು ಮಾಡಿದರು. ಆಗಿನ ಕಾಲದಲ್ಲಿ ಬಹಳ ಕಡಿಮೆ ಸಂಬಳ, ಅದರಲ್ಲಿ ಜೀವನ ಮಾಡ್ತಾ ಇದ್ದದ್ದು. ಗುಬ್ಬಿ ಕಂಪನಿ ನಾನು ಹೋದಾಗ ಮುಸುರಿ ಕೃಷ್ಣಮೂರ್ತಿ ಅವರಿದ್ದರು. ದಿನೇಶ್ ಅವರು ಆಗಾಗ ಬಂದು ಹೋದರು. ಶಾಂತಕುಮಾರ್ ಅಂತೇಳಿ ತೀರ್ಥಹಳ್ಳಿಯವರು, ಕಾಮಿಡಿ ಕಲಾವಿದರು, ಅದ್ಭುತವಾದ ಕಲಾವಿದ. ಆತ ಸ್ಟೇಜಿಗೆ ಎಂಟ್ರಿ ಆದರೆ ಜನ ನಕ್ಬಿಡೋರು, ಮಾತಾಡೋದು ಬೇಡ ಅಂಥ ಕಲಾವಿದ. ಅವ್ರ ಜೊತೆಗೆಲ್ಲ ಅಭಿನಯ ಮಾಡಿದೆ. HTRS ಅಂಥೇಳಿ ನನಗೆ ಗುರುಗಳಾದರು ಆ ಕಂಪನಿ ಸರ್ವಿಸ್ನಲ್ಲಿ. ಅವರೇ ಮೊದಲು ನನ್ನ ಮುಖಕ್ಕೆ ಬಣ್ಣ ಹಚ್ಚಿದಂಥವರು. ಅವರು ಯಾವಾಗಲೂ ನನಗೆ ಮುದುಕನ ಪಾತ್ರ, ತಂದೆ ಪಾತ್ರ ಕೊಡೋರು. ವಯಸ್ಸಾದ ತಂದೆ ಪಾತ್ರನ, ವಯಸ್ಸಾದ ಜನಗಳಿಗೆ ಹೀರೋ ಪಾತ್ರ ಕೊಡೋರು. ನಾನು ಕೇಳಿದೆ, ಯಾಕೆ ಗುರುಗಳೇ ನನಗೆ ಈ ಥರ ಮಾಡ್ತೀರಾ? ನಾನು ನಿನ್ನ ವಯಸ್ಸಿನಲ್ಲಿ ಭಾಳ ಚಿಕ್ಕ ಹುಡುಗ, ನನಗೆ ಹೀರೋ ಪಾತ್ರ ಹಾಕೋದು ಬಿಟ್ಟು ನನಗಿಂತ ವಯಸ್ಸಾದವರಿಗೆ ಮುದುಕರಿಗೆ ಹೀರೋ ಪಾತ್ರ ಹಾಕ್ತಾಯಿದ್ರಲ್ಲ. ಆವಾಗ ಅವ್ರು ಹೇಳಿದರು, ನೋಡಪ್ಪ, ಈ ಪ್ರಶ್ನೆಗೆ ಉತ್ತರ ನಾನು ಈಗ ಕೊಡೋದಿಲ್ಲ, ಮುಂದೆ ನಿನ್ನ ಜೀವನದಲ್ಲಿ ಇದು ಅನುಭವಕ್ಕೆ ಬರುತ್ತೆ, ಆಗ ನೀನು ಯಾಕೆ ಈ ರೀತಿ ಮಾಡ್ತಾಯಿದ್ರು ಅನ್ನೋದು ಅನುಭವ ಆಗುತ್ತೆ ನಿನಗೆ ಅಂತ ಹೇಳಿದರು. ಖಂಡಿತವಾಗ್ಲೂ ಅದೇ ರೀತಿ ಆಯಿತು. ಹೇಗೆ ಅಂದರೆ, ಬರೀ ವಯಸ್ಸಿನ ಪಾತ್ರ ಮಾಡ್ಕೊತ ಬಂದವರಿಗೆ ಮಾತಿನ ಶೈಲಿ, ಮಾತಿನ ಬಿಗಿ, ಅಭಿನಯ, ಆ ಪಾತ್ರದ ಒಂದು ಗತ್ತು ಗಮ್ಮತ್ತು ಗೊತ್ತಾಗೋದಿಲ್ಲ. ಈ ಮುದುಕನ ಪಾತ್ರ ಮಾಡಿ ಕ್ರಮೇಣ ಬೆಳೆದು ಬರ್ತಾರಲ್ಲ, ಅವ್ರಿಗೆ ಖಂಡಿತವಾಗ್ಲೂ ಇದೆಲ್ಲ ಅರ್ಥವಾಗಿರುತ್ತೆ. ಇವತ್ತು ನನ್ನ ಗುರುಗಳು ಹೇಳಿದ ಮಾತು ನೆನಪಿಗೆ ಬಂತಾಯಿತು. ಆಮೇಲೆ ದಿನೇಶ್ ಅವರು ಭಾಳ ಸ್ನೇಹಜೀವಿ. ಆಗಾಗ ಕಂಪ್ನಿ ಕಲೆಕ್ಷನ್ ಕಮ್ಮಿ ಆದಾಗ ಅವ್ರನ್ನ ಕರೆಸೋರು, ಬಂದಿನಾಗ 8 ದಿನ ಇರೋರು. ಅವ್ರ ಜೊತೆಗೆ ನನ್ನ ಒಡನಾಟ, ನಾನು ದೊಡ್ಡವರು ಅಂತ ಬೆಲೆ ಕೊಟ್ಟರೆ ಎಲ್ಲಿ ದೊಡ್ಡವರು ಬರ, ಈ ಥರ ಸರಳಜೀವಿ, ಮಹಾನ್ ಸರಳಜೀವಿ. ಅವರು ಕೆಲವೊಂದು ವಿಷಯಗಳನ್ನು ನಮಗೆ ಹೇಳೋರು. ಪಾತ್ರ ಅಂದರೆ ಹೇಗಿರಬೇಕಪ್ಪ,
ಮೊದಲು ಪಾತ್ರನ ಸ್ಟಡಿ ಮಾಡಬೇಕು, ಆಮೇಲೆ ಸನ್ನಿವೇಶನ ಅರ್ಥ ಮಾಡ್ಕೋಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲು ಪೂರ್ತಿ ನಾಟಕನ ಓದಬೇಕು, ಹೀಗೆಲ್ಲ ಹೇಳ್ಕೊಡೋರು. ಇನ್ನು ಸುಂದರ ಕೃಷ್ಣ ಅರಸವರು, ಅವರಂತೂ ನನಗೆ ಸೋದರನಾಗಿದ್ದರು. ಬಹಳ ಸ್ನೇಹಜೀವಿ, ಬಹಳ ಸರಳ ಜೀವಿ. ಮನೆಯಲ್ಲಿ ಮೃಷ್ಟಾನ್ನ ಇದ್ದರು, ಬೋರ್ಡಿಂಗಲ್ಲಿ ಬಂದು ನಮ್ಮ ಜೊತೆಗೆ ಊಟ ಮಾಡಿದಾಗಲೇ ಆತನೇ ಸಮಾಧಾನ. ಅಂಥ ಸರಳ ವ್ಯಕ್ತಿತ್ವ ಅವ್ರದ್ದು. ಅವರು ಕೂಡ ಕೆಲವೊಂದು ಮಾರ್ಗದರ್ಶನ ಮಾಡೋರು. ಜಯ ಬಾಯಲ್ಲಿ ಹಾಗಲ್ಲ ಕಣೋ, ಹೀಗಲ್ಲ ಕಣೋ, ಹಾಗೆ ಅಂತ ಹೇಳೋರು. ನನ್ನ ಪಾತ್ರಗಳನ್ನು ನೋಡಿ ತಪ್ಪಿದ್ರೆ ಕಂಡಿಡು ಅವ್ರು ಹೇಳ್ಕೊಡೋರು. ಈ ರೀತಿ ಅವರ ಸರಳ ಜೀವ. ಆಮೇಲೆ ನಮ್ಮ ಉಮಾಶ್ರೀ ಅವರು ಬಂದಾಗ ಅವರು ಕಾಮಿಡಿ ಲೈನು, ನಾನು ಹೀರೋ ಲೈನು. ಆದರೂ ಒಂದು ದಿವಸ ಗುಬ್ಬಿ ಕಂಪ್ನಿಯಲ್ಲಿದ್ದಾಗ ಆ ಕಾಮಿಡಿ ಪಾತ್ರ ಮಾಡೋರು ಯಾರೂ ಇರಲಿಲ್ಲ. ಅದು ಒಂದು ಚಕ್ಕನ ಪಾತ್ರ. ಕಾರಣಾಂತರಗಳು ಆ ಪಾತ್ರ ನನಗೆ ಬಿತ್ತಿಲ್ಲ, ನೀನೇ ಮಾಡು, ನೀನು ಯಾರೂ ಇಲ್ಲ ಇಲ್ಲಿ. ಅಯ್ಯಯ್ಯೋ, ನಾನಿಂದ ಅದ್ರ ಪಾತ್ರ ಮಾಡಿದ್ದೀನ ಅಲ್ಲ, ಅದನ್ನು ಯಾರು ಮಾಡಿದ್ರು ಕಾಮಿಡಿ ಅಂತ ಸ್ವೀಕಾರ ಮಾಡ್ತಾರೆ. ಯಾಕೆಂದ್ರೆ ಚಕ್ಕ ತಪ್ಪಳೆ ಹೊಡೆಯೋದು ಇದು ಮಾಡೋದು. ಸರಿ, ಉಮಾಶ್ರೀ ಅವ್ರ ಪಕ್ಕದಲ್ಲಿ ಮಾಡಿದೆ. ಉಮಾಶ್ರೀ ಅವರು ಹೇಳಿದರು, ಏನಪ್ಪ ನೀನು ಎಲ್ಲದರಲ್ಲೂ ಇದೆಯಲ್ಲೋ ನೀನು, ತುಂಬ ಸಂತೋಷದ ವಿಷಯ. ಹೀಗೆ ಕಲಾವಿದ ಆಲ್ರೌಂಡ್ ಆಗಿರಬೇಕು. ತಂದೆ ಪಾತ್ರ ಇರಲಿ, ಖಳನಾಯಕನ ಪಾತ್ರ ಇರಲಿ, ಹೀರೋ ಇರಲಿ, ಯಾವುದೇ ಇರಲಿ, ಎಲ್ಲದನ್ನೂ ನಾವು ಛಲವಾಗಿ ತಗೋಬೇಕು, ತಾಂಡ ಪಾತ್ರ ಮಾಡಬೇಕು. ಅಂದಾಗಲೇ ಆಲ್ರೌಂಡ್ ಅಂದರೆ ಎಲ್ಲ ರೀತಿಯ ಅಭಿನಯ, ನವರಸಗಳು ಒಲಿಯೋದು ಆವಾಗಲೇ. ಇಲ್ಲಾಂದರೆ ನೀನು ಯಾವುದೋ ಒಂದು ಪಾತ್ರ ಮಾಡ್ತಾಯಿದ್ರೆ ಏನು ಉಪಯೋಗ ಆಗೋಲ್ಲ. ಹೀಗೆಲ್ಲ ನನಗೆ ದೊಡ್ಡ ದೊಡ್ಡ ಕಲಾವಿದರು ನನಗೆ ತಿದ್ದಿ ಬುದ್ಧಿ ಹೇಳೋರು. ಅವರ ಮಾತನ್ನು ಸ್ವೀಕರಿಸ್ತಿದ್ದೆ, ಅವರು ಹೇಳಿದ್ದನ್ನು ಪಾಲಿಸ್ತಿದ್ದೆ. ಹೀಗಾಗಿ ಇವತ್ತು ಏನೋ ಒಂದು ಹೆಸರಿದೆ. ಜಯಕುಮಾರ್ ಕೊಡಂದೂರು ಅಂದರೆ ಎಲ್ಲಿ ಹೋದರೂ ಕಂಡುಹಿಡಿತಾರೆ, ಎಲ್ಲಿ ಹೋದರೂ ಮಾತಾಡಿಸ್ತಾರೆ. ನೀವು ರಾಜ್ಕುಮಾರ್ ಅಲ್ವಾ ಅಂತ ಕೇಳ್ತಾರೆ. ಆವಾಗ ಭಾಳ ಸಂತೋಷ ಆಗುತ್ತೆ ನನಗೆ. ಇದು ನನ್ನ ಜೀವನದಲ್ಲಿ ಭಾಳ ಹೆಮ್ಮೆಯ ವಿಚಾರ. ಹೀಗೆ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದೆ. ನನ್ನ ತಾಯಿ ಒಂದು ಮಾತಿದ್ರು, ಇದೇ ಪೊಲೀಸನ ಮಗಳು ನಾಟಕ ನೋಡೋಕ್ಕೆ ಆ ದಿನವೇ ರಾಜ್ಕುಮಾರ್ ಅವರು ಬಂದಿದ್ದರು. ನನ್ನ ತಾಯಿಗೆ ನಾನು ಆರ್ಟಿಸ್ಟ್ ಆಗೋದು ಇಷ್ಟ ಇರಲಿಲ್ಲ, ಯಾವುದೋ ಒಬ್ಬ ನೌಕರನಾಗಿರಬೇಕಾಗಿತ್ತು ಅಂತ ದೊಡ್ಡ ಆಸೆ. ಆಗ ರಾಜ್ಕುಮಾರ್ ಅವರು ವೇದಿಕೆ ಮೇಲೆ ನನ್ನ ಅಪ್ಪಿಕೊಂಡಾಗ ನನ್ನ ತಾಯಿ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರಂತೆ. ನಾನು ನೋಡಿರಲಿಲ್ಲ. ಹೇಳ್ತಾರೆ, ಯಾಕೆಂದರೆ ನೀನು ಕಲಾವಿದನ ಆಗಬಾರ್ದು ಅಂತ ನಾನು ಭಾಳ ಆಸೆ ಇತ್ತು. ಇವತ್ತು ನೋಡಿದೆ ಅಂಥ ಮಹಾನ್ ಕಲಾವಿದ ನಿನ್ನ ತಬ್ಬಿಕೊಂಡು ಬಂದಾಡಿದಾಗ ನನ್ನ ಮಗ ಈ ವೃತ್ತಿ ಇಳಿದುದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ನನಗೆ ಭಾಳ ಸಂತೋಷ ಆಯಿತು. ನನ್ನ ತಾಯಿಯಿಂದ ಆ ಮಾತು ಬಂದಾಗ ನನ್ನ ಆಸೆ, ಆಕಾಂಕ್ಷೆ, ಬಯಕೆ, ಭಾವನೆಗಳು ಎಷ್ಟು ಉತ್ತರಕ್ಕೆ ಹೋಗಿರ್ಬೋದು ಅನ್ನೋದನ್ನು ತುಂಬ ಸರಳವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನನ್ನ ತಾಯಿ ಕೆಲವೊಂದು ಶಬ್ದಗಳನ್ನು ಹೇಳಿದರು, ಖಂಡಿತವಾಗಿ ಮಾತು ಇವು ಜೀವನದಲ್ಲಿ ಮರೆಯುವಂಥವಲ್ಲ. ನೋಡಪ್ಪ, ಸಿರಿ ಬರುತ್ತೋ ಬಿಡುತ್ತೋ ಅದು ದೇವರಿಚ್ಛೆ. ಬಡತನ ಬಂತು ಅಂತ ಕೈ ಚಾಚಬೇಡ, ಸಿರಿತನ ಬಂತು ಅಂತ ಕೊಡೋದನ್ನು ಮರಿಬೇಡ. ಅಂದರೆ ಬೇಡೋ ಕೈಯಿನಿಂದ ಆಗಬಾರ್ದು, ಕೊಡೋ ಕೈಯಿನಿಂದ ಆಗಬೇಕು. ಒಳ್ಳೇದು ಮಾಡೋ ಶಕ್ತಿ ನಮಗಿಲ್ಲ ಅಂದರೂ ಕೆಡುಕು ಮಾಡಬೇಡ. ಈ ಹಳ್ಳಿಯಲ್ಲಿ ಹುಟ್ಟಿದ ಹೆಣ್ಣಿನ ಬಾಯಲ್ಲಿ ಮಾತುಗಳು ಬಂದಾಗ ನಾನು ಅದನ್ನು ಪಾಲಿಸ್ಕೊಂಡು ಬಂದೆ. ಖಂಡಿತ ಹೇಳ್ತೀನಿ, ಇದುವರೆಗೆ ಯಾರೂ ಕೆಡುಕು ಮಾಡಲಿಲ್ಲ. ನನ್ನ ಕೈಲಾದ ಸಹಾಯ ಮಾಡ್ತಾ ಬಂದಿದ್ದೀನಿ ಹೊರತು ಸಹಾಯ ಅಂದರೆ ನಾನು ಶ್ರೀಮಂತನಲ್ಲ. ನನ್ನ ಕೈಲಾದ್ದು ಒಂದು ದಾರಿ ತೋರಿಸ್ಬೋದು, ಅಥವಾ ಯಾವುದೋ ಒಂದು ಕಲ್ಯಾಣಕ್ಕೂ ಸ್ವಲ್ಪ ದುಡ್ಡು ಕೊಡ್ಬೋದು. ಹೀಗೆ ಸಾಕಷ್ಟು ಮಾಡಿದ್ದೀನಿ, ಅದನ್ನ ಹೇಳ್ಕೋಬಾರ್ದು. ಹಾಗಾಗಿ ಪಾತ್ರಗಳಲ್ಲಿ ಏನು ಬರುತ್ತೋ ಅದನ್ನು ಜೀವನದಲ್ಲೂ ಅಳವಡಿಸ್ಕೊಂಡಿದ್ದೆ ನಾನು. ಆದರೆ ಕೆಟ್ಟದ್ದನ್ನೆಲ್ಲ, ಒಳ್ಳೆಯ ಪಾತ್ರಗಳು ಮಾಡುವಾಗ ಆ ಪಾತ್ರದಲ್ಲಿ ಏನು ಬರುತ್ತೋ ಅದನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದವನು ನಾನು. ಕುಮಾರೇಶ್ವರ ನಾಟಕ ಸಂಘದವರು ನಾಯಕನಹಟ್ಟಿ ಶ್ರೀಗುರು ತಿಪ್ಪೇರುದ್ರ ಸ್ವಾಮಿ ಮಹಾತ್ಮೆ ನಾಟಕವನ್ನು ಬರೆಸಿ ಆ ಪಾತ್ರವನ್ನು ನನಗೆ ಕೊಟ್ಟರು. ಆ ಪಾತ್ರದ ಒಲಿಮೆ ಬಹಳ ಚೆನ್ನಾಗಿತ್ತು. ಆ ದೇವರೇ ಒಲಿದ್ನೇನೋ ಅನಿಸುವಂಥ ಒಂದು ಸಂದರ್ಭ. ಒಳ್ಳೆಯ ಪ್ರಯೋಗ ಚೆನ್ನಾಗಿ ಹೋಗಿತ್ತು. ಆಗಿನ ಕಾಲಕ್ಕೆ ಒಂದು ನಾಟಕ ಆದರೂ ಕೂಡ 100 ಪ್ರಯೋಗಗಳನ್ನು ಆಡಿದ್ವಿ. ಹಿರಿಯೂರು ಕ್ಯಾಂಪ್ನಲ್ಲಿ 1984ರಲ್ಲಿ ಪ್ರಾರಂಭ ಮಾಡಿದ್ವಿ. 84ರಿಂದ ದಾವಣಗೆರೆಗೆ ಬಂದಾಗ 85 ಜನವರಿ 23/1/85ರಲ್ಲಿ ದಾವಣಗೆರೆಯಲ್ಲಿ ಓಪನ್ ಮಾಡಿದ್ವಿ. ಅದೇ ನಾಯಕನಹಟ್ಟಿ ಶ್ರೀಗುರು ತಿಪ್ಪೇರುದ್ರ ಸ್ವಾಮಿ ಮಹಾತ್ಮೆಯನ್ನು. ಹಿರಿಯೂರಿನ ಅಭಿಮಾನಿಗಳು, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದಿಂದ ದಾವಣಗೆರೆಗೆ ಬಂದು ಅಭಿನಯ ಚಿತ್ರ ಅನ್ನೋ ಟೈಟಲನ್ನು ಕೊಟ್ಟು ಸನ್ಮಾನ ಮಾಡಿದರು. ಆಗಿನ ಕಾಲಕ್ಕೆ ನನ್ನನ್ನೇ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿದರು. ಒಳ್ಳೆಯ ಅದ್ಭುತವಾದ ಒಂದು ಜೀವನದ ನೆನಪು ಅದು. ಯಾಕೆಂದರೆ ಆನೆ ಮೇಲೆ ಮೆರವಣಿಗೆ ಮಾಡಬೇಕಾದ್ರೆ ಸಾಮಾನ್ಯನ
ಅಭಿಮಾನಿ ದೇವರುಗಳ ಮನಸ್ಸಿನಲ್ಲಿ ಅಷ್ಟೊಂದು ಅಚ್ಚೊತ್ತಿದೆ. ಈಗಲೂ ಹಿರಿಯೂರಿನಲ್ಲಿ ಹೋದರೆ ಅಲ್ಲೆಲ್ಲೆಲ್ಲೆಲ್ಲಿ ತಿಪ್ಪೇರುದ್ರ ಸ್ವಾಮಿಗಳ ಪಾತ್ರದ ನನ್ನ ಫೋಟೋಗಳನ್ನು ಅವರವ್ರ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ನಾವಂತೂ ತಿಪ್ಪೇಸ್ವಾಮಿಗಳನ್ನು ನೋಡಲಿಲ್ಲ, ನಿಮ್ಮ ಮುಖಾಂತರ ನೋಡ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ಅವರು ನನ್ನ ಫೋಟೋನ ಇಟ್ಕೊಂಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಚಿಂದೋಡಿ ಕಂಪ್ನಿ ಬಂದು ಸೇರಿಕೊಂಡಾಗ ಒಳ್ಳೆ ಬೆಲೆ ಸಿಕ್ತು. ಒಳ್ಳೊಳ್ಳೆ ನಾಟಕಗಳಲ್ಲಿ ಪಾತ್ರ ಮಾಡಿದೆ. ಎಲ್ಲ ಪಾತ್ರಗಳು ಮೆಚ್ಚುವಂಥವು. ಹಣ ಬೇಕು ಹಣ, ಕಳ್ಳ ದೇವರಿಗೆ ಸುಳ್ಳ ಪೂಜಾರಿ, ಪೊಲೀಸನ ಮಗಳು, ಹೀಗೆ ಎಲ್ಲ ಹೆಸರಾಂತ ನಾಟಕಗಳು, ಹೆಸರಾಂತ ಪಾತ್ರಗಳೇ ಸಿಕ್ತು. ಒಳ್ಳೆಯದು ಬಂತು. ಈ ಪೊಲೀಸನ ಮಗಳು ನಾಟಕ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದಾಗ ಸತತವಾಗಿ 2 ವರ್ಷಗಳ ಕಾಲ 115 ಪ್ರಯೋಗಗಳನ್ನು ಅಭಿನಯಿಸಿದ್ವಿ. ಆಗ ನಾಟಕ ವೀಕ್ಷಣೆಗೆ ಅಂದಿನ ಮುಖ್ಯಮಂತ್ರಿಗಳು ದೇವೇಗೌಡರು ಬಂದಿದ್ದರು, ಎಲ್ಲ ಸಿನಿಮಾ ರಂಗದವರು ಬಂದಿದ್ದರು, ರಾಜ್ಕುಮಾರ್ ಅವರು ಮತ್ತು ವಿಷ್ಣುವರ್ಧನ್ ಅವರು, ರವಿಚಂದ್ರನ್, ಅಂಬರೀಷ್, ಹೀಗೆ ಸಾಲು ಸಾಲಾಗಿ ಬಂದಿದ್ದರು. ಎಲ್ಲ ನೋಡಿ ನಾಟಕನ ಹೊಗಳಿ ಹೋಗೋರು. ಆ ನಾಟಕದಲ್ಲಿ ಪಾತ್ರ ಮಾಡದೆ ಹೆಗ್ಗಳಿಕೆ ನನ್ನದು. ತುಂಬ ಜನಮನ್ನಣೆ ಪಡೆದಂಥ ನಾಟಕ. ನನ್ನ ಪಾತ್ರಕ್ಕೂ ತುಂಬ ಹೆಸರು ಬಂತು. ಹೆಸರು ಬರೋ ಹಾಗೆ ಮಾಡಿಸಿದರು. ಬಂಗಾರೇಶ್, ಚಿಂದೋಡಿ ಬಂಗಾರೇಶ್ ಅವರು ಈ ನಾಟಕದ ನಿರ್ದೇಶನ ಮಾಡಿ ನನ್ನನ್ನು ಒಂದು ಮೋಲ್ಡ್ ಮಾಡಿದರು. ಯಾಕಂದರೆ ಬೆಂಗಳೂರು ಕ್ಯಾಂಪು ಚೆನ್ನಾಗಿ ಮಾಡಿದ್ರೆ ಅಷ್ಟು ನಿನಗೆ ಹೆಸರು ಬರೋದಿಲ್ಲಪ್ಪ ಅಂಥೇಳಿ, ಹೀಗೆ ಇರಬೇಕು, ನಡಿಗೆ ಹೀಗಿರಬೇಕು, ಡೆಲಿವರಿ ಹೀಗಿರಬೇಕು ಅಂಥೇಳಿ ಬಹಳ ಮುತುವರ್ಜಿ ವಹಿಸಿ ನನಗೆ ಆ ಪಾತ್ರನ ಕೂರಿಸಿದರು. ಅದಕ್ಕೆ ಸರಿಯಾಗಿ ನಾನು ಬೆಂಗಳೂರಿನಲ್ಲಿ ಮೆರೆದೆ ಅಂದರೆ ಹೇಳ್ತಿರೋದು, ಅಷ್ಟು ಮೆರೆದೆ, ಅಷ್ಟೇ ಹೆಸರು ಬಂತು. ಆ ನಾಟಕದಲ್ಲಿ ಎಸ್ ವಿ ಚಂದ್ರಶೇಖರ್ ಅಂತ ಪ್ರಾಮಾಣಿಕ ವ್ಯಕ್ತಿ. ಆತನಿಗೆ ಒಬ್ಬ ಮಗ, ಒಬ್ಬ ಮಗಳು. ಮಗ ವಿದೇಶದಲ್ಲಿ ಓದೋದಕ್ಕೆ ಹೋಗಿರ್ತಾನೆ. ಅಲ್ಲಿ ಹೆಣ್ಣನ್ನು ಮೆಚ್ಚಿಕೊಂಡು ಮದುವೆಯಾಗಿ ಪತ್ರ ಬರೆದಿರ್ತಾನೆ. ಅದ ಒಂದು ಸನ್ನಿವೇಶ. ಎಸ್ ಪಿ ಚಂದ್ರಶೇಖರ್ ಮಕ್ಕಳು 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 ಮಕ್ಕಳಿಲ್ಲದ ಬಂಜೆಯ ಬದುಕಿಗೆ ಮುಕ್ತಿ ಇಲ್ಲ ಎಂದವರ ಎದೆಗೆ ಗುಂಡಿಟ್ಟು ಕೊಲ್ಲಬೇಕು. ಓ ಮೈ ಗಾಡ್, ಮಕ್ಕಳು ಬೇಕು ಅಂತ ಕಂಡ ದೇವರಿಗೆ ಹರಕೆ ಹೊತ್ತು ಮಕ್ಕಳನ್ನು ಪಡಿತೀವಿ. ಯಾಕೆ? ನಾವು ಸತ್ತಾಗ, ನಾವು ವಯಸ್ಸನ್ನು ಕಳೆದಾಗ ನಮ್ಮನ್ನು ಸಾಕ್ತಾರೆ, ಜೋಪಾನ ಮಾಡ್ತಾರೆ, ಆರೈಕೆ ಮಾಡ್ತಾರೆ ಅಂತ ಏನೆಲ್ಲ ಆಶಾ ಗೋಪಗಳನ್ನು ಇಟ್ಕೊಂಡಿರ್ತೀವಿ. ಕೊನೆಗೆ ಸತ್ತಾಗ ನಮ್ಮ ಹೆಣಕ್ಕೆ ಬೆಂಕಿ ಹಚ್ಚುತ್ತಾರೆ ಅಂತ ಏನೆಲ್ಲ ಆಸೆ ಇಟ್ಕೊಂಡಿರ್ತೀವಿ. ಆದರೆ ಈಗ ನನ್ನ ಮಗ ವಿದೇಶದ ಹುಡುಗಿಯನ್ನು ಮದುವೆಯಾಗಿ ಅಲ್ಲಿಯ ಪ್ರಜೆಯಾಗಿ ಅಲ್ಲಿಯೇ ಸುಖವಾಗಿರ್ತೀನಿ ಅಂತ ಪತ್ರ ಬರೆದಿದ್ದಾನೆ. ಇನ್ನು ಮಗಳು ನನ್ನ ಆ ಜನ್ಮ ಶತ್ರುವಿನ ಮಗನನ್ನು ಮದುವೆ ಮಾಡಿಕೊಂಡು ನಮ್ಮ ಜೀವನವನ್ನೇ ಕಿಚ್ಚಿಟ್ಟಂತೆ ಮಾಡಿದ್ರು. ಇಲ್ಲ, ನಾನು ನಿನ್ನ ಸಹಿಸಲಾರೆ. ಅವರು ನನ್ನ ಕೈಯಲ್ಲಿ ಹತರಾಗಲೇಬೇಕು. ಕಾಳಿಂಗ ನನ್ನ ಜೀವನದಲ್ಲಿ ಆಟ ಆಡಿದ್ದು ಅಲ್ಲದೆ ನನ್ನ ಮಗಳ ಜೀವನ ಬಲಿ ತೆಗೆದುಕೊಂಡ ನಿನ್ನನ್ನು ಉಳಿಸೋದಿಲ್ಲ. ಪ್ರಾಣ ತಗೋತೀನಿ, ಇಲ್ಲ ಕಾನೂನಿಗೆ ಒಪ್ಪಿಸ್ತೀನಿ. ಕಾಳಿಂಗ. ಹೀಗೆ ಕರ್ನಾಟಕದಾದ್ಯಂತ ಸಂಚಾರ ಮಾಡ್ತಾ, ಹೆಸರಾಂತ ಕಂಪನಿಗಳಲ್ಲಿ ಪಾತ್ರ ಮಾಡ್ತಾ ಬೆಂಗಳೂರು ಕ್ಯಾಂಪಿಗೆ ಬಂದ್ವಿ. ಬೆಂಗಳೂರು ಕ್ಯಾಂಪ್ನಲ್ಲಿ ಪೊಲೀಸನ ಮಗಳು ನಾಟಕ 2 ವರ್ಷಗಳ ಕಾಲ ಸತತವಾಗಿ 1115 ಪ್ರಯೋಗಗಳನ್ನು ಅಭಿನಯಿಸಿದ್ವಿ. ಆ ಸಮಯದಲ್ಲಿ 101ನೇ ಪ್ರಯೋಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ವೀಕ್ಷಣೆಗೆ ಅಂತ ಬಂದಾಗ ಅವರು ನಾಟಕ ನೋಡಿ ಮೆಚ್ಚಿ ಹರಿಸಿ ಆಶೀರ್ವಾದ ಮಾಡಿ ಹೋದ ಮಾರನೇ ದಿನ ಹೇಳಿ ಕಳಿಸಿದ್ರು, ನಮ್ಮ ಆಫೀಸಿಗೆ ಬನ್ನಿ ಅಂತ. ಕಾರಣ ಗೊತ್ತಿಲ್ಲ, ಹೋದಾಗ ಪಾರ್ವತಮ್ಮ ಅವರು ಹೇಳಿದರು, ಏನಪ್ಪ ಸಿನಿಮಾದಲ್ಲಿ ಪಾತ್ರ ಮಾಡ್ತೀಯ ಅಂತ. ಅವರಾಗಿ ಕೇಳಿದಾಗ ಆಸೆ ಹೆಚ್ಚು ಸಹಜ. ಅಮ್ಮ ನೀವು ಮಾಡಿಸಿದರೆ ಖಂಡಿತ ನಾನು ಮಾಡ್ತೀನಿ, ಆದರೆ ನಮ್ಮ ಮಾಲೀಕರು ಬಿಡಬೇಕಲ್ಲ ಅಂತ. ಚಿಂದೋಡಿ ಲೀಲಮ್ಮನವ್ರನ್ನ, ಇಲ್ಲ ನಾನು ಅವ್ರಿಗೆಲ್ಲ ಹೇಳ್ತೀನಿ. ಅದರಂತೆ ಹೇಳಿದರು ಕೂಡ ನಮ್ಮ ಮಾಲೀಕರು ಚಿಂದೋಡಿ ಲೀಲಮ್ಮನವರು, ಅವರು ಕೂಡ ಒಪ್ಪಿದರು. ಆಗ ಜನ್ಮದ ಜೋಡಿ ಪ್ರಾರಂಭ ಆಗೋ ಸಮಯ. ಜನ್ಮದ ಜೋಡಿ
ಗುರುವಾರ ದಿವಸ ಪೂಜೆ, ಆ ಪೂಜೆಗೂ ಹೋದೆ, ಪಾತ್ರನೂ ಇದ್ದ. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅನುಗ್ರಹದಿಂದ ಸಿನಿಮಾ ರಂಗಕ್ಕೂ ಹೋದೆ. ಸಿನಿಮಾ ರಂಗಕ್ಕೆ ಹೋದಾಗ ಆ ಚಿತ್ರವನ್ನು ಡೈರೆಕ್ಷನ್ ಮಾಡಿದವರು, ನಿರ್ದೇಶನ ಮಾಡಿದವರು TS ನಾಗಾಭರಣ ಅವರು. ಪ್ರಥಮವಾಗಿ ಅವರ ಕೈಯಲ್ಲಿ, ಅವರ ಕೈ ಕೆಳಗೆ ನಾನು ಪಾತ್ರ ಮಾಡಿದೆ. ತಪ್ಪು ಒಪ್ಪುಗಳನ್ನು ತಿದ್ದಿಕೊಟ್ಟವರು ಅವರನ್ನೇ. ಆ ಸಮಯದಲ್ಲಿ ಅವರು ಸಂಕ್ರಾಂತಿ ಅಂತೂ ಮೆಗಾ ಸೀರಿಯಲ್ ಮಾಡ್ತಾಯಿದ್ರು. ಸಂಜೆ 6 ಗಂಟೆಗೆ ಯಾರೂ ನೋಡೋದಿಲ್ಲ, ಅಂಥ ಟೈಮ್ ಅವ್ರಿಗೆ ಸಿಕ್ಕಿತ್ತು. ಆ ಸಂಕ್ರಾಂತಿ ಸೀರಿಯಲ್ನಲ್ಲೂ ಪಾತ್ರ ಮಾಡಿಸಿದರು. 6 ಗಂಟೆಗೆ ಸೀರಿಯಲ್ ಪ್ರಾರಂಭ ಆದರೆ ಸುಮಾರು 5 ಗಂಟೆಗೆ ಎಲ್ಲ ವರ್ಕರ್ಸ್, ನೌಕರಿದಾರರು, ಅಫಿಷಿಯಲ್ಗಳು ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಒಂದು ಅರ್ಧ ಗಂಟೆ ಕೂತು ನೋಡಿ ಮತ್ತೊಂದು ಕೆಲಸ ಪ್ರಾರಂಭ ಮಾಡಿದ ಉದಾಹರಣೆಗಳು ಉಂಟು. ಅಂಥ ಅದ್ಭುತವಾದಂಥ ಸೀರಿಯಲ್. ಹಾಗೆ ನನ್ನ ಜೀವನ ಸಿನಿಮಾ ರಂಗಕ್ಕೂ ಧಾರಾವಾಹಿ ಪ್ರಪಂಚಕ್ಕೂ ಕಾಲಿಡುವಂಥ ಪ್ರಸಂಗಿತ್ತು. ಎರಡರಲ್ಲೂ TS ನಾಗಾಭರಣ ಸಾರೇ ಇದ್ದಿದ್ದು ನಿರ್ದೇಶನಕ್ಕೆ. S ನಾರಾಯಣ ಅವರ ಭಾಗೀರಥಿ. ಹೀಗೆ ಬೆಳೀತಾ ಹೋಯ್ತು ಹೊರತು ಪಟ್ಟಿ ಕಡಿಮೆ ಆಗಲಿಲ್ಲ. ಪಾಪ ಪಾಂಡು, ಸಿಲ್ಲಿಲಲ್ಲಿ, ಒಟ್ಟಾರ ಹೀಗೆ ಮಾಡ್ಕೊಂಡು ಹೋದೆ. ಕೊನೆಗೆ ಅದೃಷ್ಟ ಕೂಡಿ ಬಂದದ್ದು ರಾಘವೇಂದ್ರ ವೈಭವಂ ಅಂತೇಳಿ ತೆಲುಗಿನಲ್ಲಿ ಮಾಡ್ತಾಯಿದ್ರು. ಆ ರಾಘವೇಂದ್ರ ವೈಭವದಲ್ಲಿ 4 ಜನ್ಮ ಬರುತ್ತೆ. ಪ್ರಹ್ಲಾದ ಸಬ್ಜೆಕ್ಟ್ ಬಂದಾಗ ಹಿರಣ್ಯಕಶಿಪು ಪಾತ್ರಕ್ಕೆ ನನ್ನನ್ನು ಕರ್ಕೊಂಡು ಹೋದರು. ಭಾರವಿ ಅಂತೇಳಿ ಒಬ್ಬ ರೈಟ್ರ್ ಇದ್ದರು. ಅವರು ನನ್ನ ಪೊಲೀಸರ ಮೂಲಕ ನಾಟಕ ನೋಡಿದರು, ಕರ್ಕೊಂಡು ಹೋದರು. ನನಗೆ ಗೊತ್ತಿಲ್ಲ ಅಲ್ಲಿಗೆ ಹೋಗೋವರೆಗೂ. ಹೋದಾಗ ಗೊತ್ತಾಯಿತು ಇದೊಂದು ಸೀರಿಯಲಿ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ, ಪೌರಾಣಿಕ. ಅದನ್ನೇ ಹಿರಣ್ಯಕಶಿಪು ಪಾತ್ರ. ಕೆ ರಾಘವೇಂದ್ರ ರಾವ್ ಒಳ್ಳೆಯ ನಿರ್ದೇಶಕರು. ಅವರ ಒಂದು ಸಿನಿಮಾನೂ ಫೇಲ್ ಆಗಿಲ್ಲ, ಎಲ್ಲವೂ ಹಿಟ್ ಸಿನಿಮಾಗಳು. ಅಂಥವ್ರ ಕೈಯಲ್ಲಿ ನಾನು ಕೆಲಸ ಮಾಡೋಂಥ ಅದೃಷ್ಟ ಬಂತು. ಅವರು ನಾನು ನೋಡಿದ್ರೆ ಇವ್ರು ಪಾಠ ಮಾಡ್ತಾರ ಅನ್ನೋ, ಅವರು ತೆಲುಗಿನಲ್ಲಿ ಮಾತಾಡ್ತಾಯಿದ್ರು. ಬಟ್ ನನಗೆ ಗೊತ್ತಾಗೋದು ಅದು ಅವ್ರು ಮಾತಾಡೋದಿಲ್ಲ. ಹೇಗೆ ಮಾಡ್ತಾರೋ ಏನೋ, ನೋಡಿದರೆ ಹೀಗಿದ್ದಾರೆ, ಈಗ ಹಾಗೆ ಹೀಗೆ. ಸರಿ ಬಂದಿದ್ದಾರೆ, ಶೂಟ್ ಮಾಡಿ ಚೆನ್ನಾಗಿ ಮಾಡಿದ್ರು. ಸರಿ, ಇಲ್ಲಾಂದರೆ ಮತ್ತೆ ಮುಂದೆ ಡೇಟ್ ಕೊಡ್ತೀವಿ ಅಂತ ಕಳಿಸ್ಬಿಡೋಣ, ಆ ದಿನ ಆತನ ಸಂಬಳದನ್ನೆಲ್ಲ ಕೊಟ್ಟು ಕಳಿಸೋಣ ಅಂತ ಮಾತಾಡ್ತಿದ್ದಾರೆ. ನನಗೆ ಗೊತ್ತಾಗ್ತಾಯಿದೆ. ಸರಿ, ಹಾಗೂ ಹೀಗೂ ಮಾಡಿ ಟಿಫನೆಲ್ಲ ಮುಗಿಸಿಡು, ಮೇಕಪ್ ಮಾಡ್ಕೊಂಡು ಬಂದು ಸಟ್ಟಿ ಬಂದಾಗ, ಸರಿ ಈ ಸೀನನ್ನು ಮಾಡಿ ಅಂತ ಒಂದು ಕೊಟ್ಟರು. ಅದು ತೆಲುಗಿಂದು, ಎಕ್ದಮ್ ತೆಲುಗು ಫಸ್ಟ್ ಮಾಡೋಣ ಅಂತ ಹೇಳಿದರು. ಸರಿ ಸರ್, ನಿಮ್ಮ ಇಷ್ಟ ಅಂದೆ. ಸರಿ ಕೊಟ್ಟರು. ಎಲ್ಲ ನಮ್ಮ ಭಾಷೆಗೆ ಕನ್ವರ್ಟ್ ಮಾಡ್ಕೊಂಡು ನಾನೆಲ್ಲ ಕಟ್ ಮಾಡಿಕೊಂಡೆ. ಅದರೊಳಗಾಗಿ ಭಕ್ತ ಪ್ರಹ್ಲಾದ ನಮ್ಮಲ್ಲಿ ರಿಲೀಸ್ ಆಗಿತ್ತು. ಅಣ್ಣವುದನ್ನು ಕೆಲವು ಸ್ವಲ್ಪ ಸೇರಿಸ್ಕೊಂಡು ಅವರು ಕೊಟ್ಟಿದ್ದನ್ನು ಗೆಟ್ ಮಾಡಿಕೊಂಡು ಸರಿ ಮಾಡಿದೆ. ಒಂದೇ ಟೇಕಲ್ಲಿ ಸುಮಾರು 3 ಪೇಜ್ ಒಂದೇ ಟೇಕಲ್ಲಿ ಮಾಡಿದೆ. ಶಬಾಷ್, ಮಾಡ್ತಾರೆ ಮಾಡಿ ಅಂತೇಳಿ ಆ ಪಾತ್ರನ ನನಗೆ ಫಿಕ್ಸ್ ಮಾಡಿ ಮಾಡಿಸಿದರು. ಅಲ್ಲಿಂದ ಶ್ರೀಕೃಷ್ಣ ಕಲ್ಯಾಣ ಲೀಲೆಗಳು ಅವ್ರದ್ದೇನೆ. ಅದರಲ್ಲಿ ಒಂದು ಸಣ್ಣ ಪಾತ್ರ ಅದು. ಆದರೆ ನಾನು ಮಾಡಿದ್ದನ್ನು ನೋಡಿ ಸುಮಾರು ಒಂದು 15-20 ಎಪಿಸೋಡ್ಗಳನ್ನು ಮಾಡಿದರು. ರುಕ್ಮಿಣಿಯ ಅಣ್ಣ. ಅದೇನೋ ಪಾಪ ಅವರಿಗೆ ಹಿಡಿಸ್ತು. ಕೇವಲ ಒಂದು 5-6 ಎಪಿಸೋಡ್ ಇದ್ದದ್ದನ್ನು ಸುಮಾರು 15 ಎಪಿಸೋಡ್ವರೆಗೂ ಹೇಳಿದ್ರು. ಸೋಷಿಯಲ್ ಬಂದರೆ ಸಮಾನಾಂತರ ರೇಖಾಲು, ಅದು ಅವ್ರದ್ದು ಕೆ ರಾಘವೇಂದ್ರ ಅವರದನ್ನೇ ನಿರ್ದೇಶನದಲ್ಲಿ ಮಾಡಿದೆ. ಒಳ್ಳೆಯ ಹೆಸರು ಬಂತು. ತೆಲುಗು ಬಂದೆ ಈ ಕಡೆ ಕರ್ನಾಟಕ, ಮತ್ತು ಕನ್ನಡ ಬಿಟ್ಟು ಮಾಡಲ್ಲ ಅಂಥೇಳಿ ಆವತ್ತಿಂದ ಮತ್ತೆ ಯಾವುದೇ ಭಾಷೆ ಬಂದರೂ ನಾನು ಹೋಗಲಿಲ್ಲ. ಇದೇ ಮಹಾಭಾರತ ಮಾಡಿದೆ ಕನ್ನಡದಲ್ಲಿ. ಅದನ್ನು ತಮಿಳಿನಲ್ಲಿ ಮಾಡಬೇಕು ಅಂತ ಕೇಳಿದ್ರು, ಇಲ್ಲ ನಾನು ಮಾಡಲ್ಲ ಅಂಥೇಳಿ ಬಿಟ್ಟೆ. ಕಾರಣ ಕನ್ನಡದ ಮೇಲಿನ ಅಭಿಮಾನ, ಕನ್ನಡ ಜನತೆಯ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂಥೇಳಿ. ಹೀಗೆ ಸಿನಿಮಾ ಮತ್ತು ಧಾರಾವಾಹಿ ವೃತ್ತಿ ಪ್ರಾರಂಭ ಆಯಿತು. ಎಲ್ಲ ಕಮರ್ಷಿಯಲ್ ಚಿತ್ರಗಳಲ್ಲಿ ಮಾಡಿದೆ. ಮಾಡ್ತಾಯಿದ್ದಾಗ ಬರಗೂರು ರಾಮಚಂದ್ರಪ್ಪನವರು, ಅವ್ರ ಕಡೆಯಿಂದ ಒಂದು ಫೋನ್ ಬಂತು. ಕಮರ್ಷಿಯಲ್ ಅಲ್ಲ, ಅವ್ರದ್ದು ಆರ್ಟ್ ಮೂವಿಗಳು. ಅದ್ರಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋ ನನಗೆ ಭಯ. ನೋಡೋಣ ಅಂತ ಹೋದೆ. ಅಲ್ಲಿನೂ ನನಗೇನು ಅಷ್ಟು ಕಷ್ಟ ಅನಿಸಿಲ್ಲ, ಮಾಡಿದೆ. ಅವರು ತಾಯಿ, ಶಬರಿ, ಮರಣದಂಡನೆ ಮತ್ತು ಅಂಗುಲಿಮಾಲ, ಈ 4 ಸಿನಿಮಾಗಳಲ್ಲಿ ಅವ್ರ ಜೊತೆಗೆ ಪಾತ್ರ ಮಾಡಿದೆ ಮತ್ತು ಮಾಡಬೇಕಾಯಿತು. ಕಾರಣಾಂತರಗಳಲ್ಲಿ ಯಾವುದೋ ನಾಟಕ ಕಂಪ್ನಿ ಪಾತ್ರ ಮಾಡೋಕ್ಕೆ ಹೋದಾಗ ಈ ಅವಕಾಶಗಳನ್ನು ತಪ್ಪಿಸ್ಕೊಂಡೆ. ಮತ್ತು 3 ಪಿಕ್ಚರ್ಗಳಲ್ಲಿ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ನಾನು ತುಂಬ ಅವರಿಗೆ ಆತ್ಮೀಯನಾದೆ. ಅವರಂತೂ ನನ್ನ ಗುರುಗಳಂತೂ ನಮಸ್ಕಾರ ಮಾಡೋಕ್ಕೆ ಭಾಳ ಹೆಮ್ಮೆ ಪಡ್ತೀನಿ. ನಾನಾಗಲೇ ಹೇಳಿದೆ, ತಂದೆ ತಾಯಿಗಳಿಗೆ ಒಬ್ಬನೇ ಮಗ ಅಂತ, ಗಂಡು ಮಗ. 5 ಜನ ಅಕ್ಕಂದರು, ಅವ್ರದ್ದೆಲ್ಲ ಮದುವೆ ಗಂಡನ ಮನೆಗೆ ಹೋದರು. ಇನ್ನು ನಾಟಕ ಕಂಪ್ನಿಯಲ್ಲಿ ನಾನು ಒದ್ದಾಡ್ತಾಯಿದ್ದೆ. ನನ್ನ ತಾಯಿ ಮಗನ ಮದುವೆ ಮಾಡಬೇಕು ಅನ್ನೋ ಆಸೆ. ನಾನು ನೋಡಿದರೆ ಆ ಥರ ತಿರ್ಕೊಂಡು ಹೋಗ್ತಾಯಿದ್ದೆ. ನನಗೆ ಯಾಕೆ ಮದುವೆ ಅಂತ ಕೇಳಿದಾಗ
ಇಲ್ಲಪ್ಪ ನಮ್ಮ ವಂಶ ಬೆಳೆಸ್ಬೇಕಾದ್ರೆ ಒಂದು ಮದುವೆ ಮಾಡ್ಕೊಳ್ಳೇಬೇಕು ನೀನು ಅಂತೇಳಿ. ಸರಿ, 1978ರಲ್ಲಿ ನನ್ನ ಅಕ್ಕನ ಮಗಳೇ, ಸದ್ಯ ನಮ್ಮ ಅಕ್ಕನ ಮಗಳು ಪದ್ಮ, ಆಕೆಯೊಟ್ಟಿಗೆ ನನ್ನ ವಿವಾಹ ಜೀವನ ಪ್ರಾರಂಭವಾಯಿತು. ನಾನು ಆ ಕಡೆ ರಂಗಭೂಮಿಯಲ್ಲಿ, ನನ್ನ ಹೆಂಡತಿ ಇಲ್ಲಿ ಊರಲ್ಲಿ. ಬಾಯಿ ಬಿಟ್ಟು ಹೇಳಬೇಕು ಅಂದರೆ ನನಗೆ 2 ಕುಟುಂಬಗಳು ಅಲ್ಲಿ ಜೊತೆ ಆದವು. ಒಟ್ಟು 8 ಜನ ಮಕ್ಕಳು, 8 ಜನ ಮೊಮ್ಮಕ್ಕಳಿದ್ದಾರೆ. ರಂಗಭೂಮಿಯಲ್ಲಿ ಸೇವೆ ಮಾಡ್ತಾ ಮಾಡ್ತಾ ಇದೊಂದು ಇತಿಹಾಸ. ಅಲ್ಲಿ ಸೇವೆ ಮಾಡಬೇಕಾದ್ರೆ ನನಗೆ ಮತ್ತೊಬ್ಬ ಹೆಣ್ಣು ರವಿಕಲಾ ಅಂಥೇಳಿ, ಆಕೆಯೊಟ್ಟಿಗೆ ಮದುವೆ ಆಯಿತು. ಅಲ್ಲಿ 2 ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಹೆಣ್ಣು ಹೊನ್ನು ಮಣ್ಣು ಒಲಿಯೋದು ಭಾಳ ಕಷ್ಟ ಅಂತೆ, 3 ಒಲಿಯೋದು. ಯಾರಾದರೂ ಒಬ್ಬರಿಗೊಂದು ಮಣ್ಣು ಒಲಿಯುತ್ತೆ, ಇಲ್ಲ ಹೊನ್ನು ಹೊಲಿಯುತ್ತೆ, ಇಲ್ಲ ಹೆಣ್ಣು ಹೊಲಿಯುತ್ತೆ. ಹಾಗೆ ನನ್ನ ಜೀವನದಲ್ಲಿ ಹಿಂದೆ ಒಂದು ಸಾರಿ ಹೇಳಿದ್ದೆ ನಾನು ಇದನ್ನು. ನನ್ನ ಜೀವನದಲ್ಲಿ ಹಣನೂ ಬರಲಿಲ್ಲ, ಮಣ್ಣು ಸಿಕ್ಕಲಿಲ್ಲ, ಹೆಣ್ಣು ಮಾತ್ರ ಸಿಕ್ಕಿದ್ದು. ಅದೇ ರೀತಿ 4 ಗಂಡು 4 ಹೆಣ್ಣು ಮಕ್ಕಳಿದ್ದಾವೆ. ಒಬ್ಬ ಮಗಳು ಮಾತ್ರ ಕಲಾವಿದೆಯಾದಿ ಬೆಂಗಳೂರಲ್ಲಿ ಒಳ್ಳೆಯ ಹೆಸರು ತಗೋತಾ ಇದ್ದಾರೆ. ಜೂನಿಯರ್ ಜಯಕುಮಾರಪ್ಪ ನೀನು ಅಂತ ಹೇಳ್ತಾರೆ ಆಕೆಗೆ. ಎಲ್ಲರ ನಿಮ್ಮ ತಂದೆಯ ಹೋಲಿಕೆ, ನಿಮ್ಮ ತಂದೆಯ ಹಾವಭಾವಗಳು ಅಂತ ಹೇಳ್ತಾರೆ. ಅದೊಂದು ಭಾಳ ಹೆಮ್ಮೆಯ ವಿಷಯ. ಒಬ್ಬಳೇ ಕಲಾರಂಗದಲ್ಲಿ ಬಂದಿದ್ದ ನನ್ನ ಮಗಳು ದೊಡ್ಡವಳು. ನನ್ನ ಮಗಳು ಬಹಳ ಉತ್ತಮ ಕಲಾವಿದೆ, ಎಲ್ಲ ಕೊಂಡಾಡ್ತಾರೆ ಆಕೆನ. ಲಕ್ಷ್ಮೀಶ್ರೀ ಅಂತ ಅವಳೆ ಹೆಸರು. ಅದೇ ಮೊದಲನೇ ಹೆಂಡತಿಗೆ ಮೊದಲನೇ ಸಂತಾನವಾಗಿ ಹುಟ್ಟಿದವಳು. ಅದನ್ನು ಬಿಟ್ಟರೆ ಇನ್ನು ಯಾವ ಮಕ್ಕಳು ಅದರಲ್ಲಿ ಬರಲಿ ಆಸಕ್ತಿ ಇದೆ, ಬಟ್ ಪಾತ್ರ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಒಬ್ಬರು ಮನೆಗಳಲ್ಲೇ ಮಾಡ್ಕೊಂಡು ಒಳ್ಳೆ ಮಾಡ್ತಾಯಿದ್ದಾರೆ ಮಕ್ಕಳು. ಎಲ್ಲ ಅವರವರ ಕಾಲ ಮೇಲೆ ನಿಂತ್ಕೊಂಡು ಎಲ್ಲ ಜೀವನ ಮಾಡ್ತಾಯಿದ್ದಾರೆ. ಇನ್ನು ಕೊನೆಯ ಗಳಿಗೆಯಲ್ಲಿ ನಾವು ಹೋರಾಟ ಮಾಡ್ತಾ ಕೊನೆಯ ಗಳಿಗೆಯಲ್ಲಿ ನನ್ನ ಮನೆಯಲ್ಲಿ ಬಂದು ವಾಸ ಮಾಡ್ತಾಯಿದ್ದೀನಿ. ಕಾರಣ ಡಾಕ್ಟ್ರ್ ಸಲಹೆ ಹಳ್ಳಿಗಳಲ್ಲೇ ಇರಪ್ಪ ಅಂಥೇಳಿ. ಹಾಗಾಗಿ ಅವರ ಆಸೆನೂ ನೆರವೇರಿತು, ನನ್ನ ಆರೋಗ್ಯನೂ ಸುಧಾರಿಸ್ಕೊಂಡಂಗೆ ಆಯಿತು ಅಂಥೇಳಿ ಈಗ ಸದ್ಯಕ್ಕೆ ಹಳ್ಳಿಯಲ್ಲಿ ಬಂದಿದ್ದೀನಿ. ಆಮೇಲೆ ಈಗ 2019ರಲ್ಲಿ 18-19 ಒಂದು ಕಾಲದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ವರವರ ಕಾಲದಲ್ಲಿ ನನಗೆ ಅನೌನ್ಸ್ ಮಾಡಿದ್ರು, ಪೇಪರ್ಗಳಲ್ಲಿ ಕೂಡ ಬಂತು. ಅಷ್ಟೊತ್ತಿಗೆ ರಾಜಕೀಯದ ಒಂದು ಇದು ಬದಲಾವಣೆ ಆಯಿತು, ರಾಜ್ಯ ಬದಲಾವಣೆ ಆಯಿತು, BJPಗೆ ಬಂತು. ಕಾರಣಾಂತರಗಳಿಂದ ಪ್ರಶಸ್ತಿ ರದ್ದಾಗಿ ಹೋಯಿತು, ಇದು ಬರಲಿಲ್ಲ. ಆಮೇಲೆ 2019ರಲ್ಲಿ ಅದೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅದಕ್ಕೆ ಆಯ್ಕೆ ಮಾಡಿಕೊಂಡ್ರು. ನೋಡಿ, ಇದನ್ನಂತೂ ನನ್ನ ಜೀವನದಲ್ಲಿ ಮರೆಯಲಾರದಂಥ ಕಹಿ ನೆನಪು. ಇದು ಕಹಿ ನೆನಪು, ಸಿಹಿ ನೆನಪಲ್ಲ. ಯಾಕೆಂದರೆ ನಾನು ಗುಲ್ಬರ್ಗದಲ್ಲಿ ಪಾತ್ರ ಮಾಡ್ತಾಯಿದ್ದೆ, ಪೊಲೀಸ್ ಬಸ್ ಕಂಡಕ್ಟರ್ ನಾಟಕದಲ್ಲಿ ಜಗದೀಶನ ಪಾತ್ರ ಮಾಡ್ತಿರ್ಬೇಕಾದ್ರೆ ಶುಗರ್ ಲೆವೆಲ್ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗಿದ್ದು ನನಗೆ ಗೊತ್ತೇ ಆಗಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಅಲ್ಲಿ, ಆದರೂ ಗೊತ್ತಾಗಲಿಲ್ಲ. ಕೊನೆಯ ಸನ್ನಿವೇಶ ಮುಗಿಸಿ ಬಿದ್ದೆ ನಾನು ರಂಗಭೂಮಿಯಲ್ಲಿ. ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಅಲ್ಲೇನು ಗೊತ್ತಾಗಲಿಲ್ಲ, ಸರಿ ಪಾತ್ರ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ದಾವಣಗೆರೆಗೆ ಬಂದೆ. ದಾವಣಗೆರೆಯಲ್ಲಿ ಪರೀಕ್ಷೆ ಮಾಡಿದೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ನಿಮಗೆ ಅಂತ ಹೇಳಿದರು. ಆದರೂ ಡಾಕ್ಟ್ರ್ ಬಾಯಿಂದ ಬಂದಂಥ ಶಬ್ದ, ಭಾಳ ಗಟ್ಟಿ ಕಂಡ್ರಿ ನೀವು, ಅಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗಲೂ ಇಲ್ಲಿವರೆಗೂ ಬಂದಿದ್ರಿ, 8 ದಿವಸ ಪತ್ರ ಮಾಡಿದ್ರಿ, ಭಾಳ ಗಟ್ಟಿ ನಿಮ್ಮ ಜೀವನ, ಅದೃಷ್ಟ ಒಳ್ಳೆ ಚೆನ್ನಾಗಿದೆ ಅಂತ. ಅಲ್ಲಿಂದ ಮತ್ತೆ ಮಣಿಪಾಲಿಗೆ ಹೋದ್ವಿ, ಮಣಿಪಾಲಿಗೆ ಕಳಿಸ್ಕೊಟ್ರು. ಅಲ್ಲಿಗೆ ಹೋದಾಗ ನನಗೆ BP, ಶುಗರು, ಹಾರ್ಟ್ ಅಟ್ಯಾಕ್ ಆಗಿತ್ತು, ಮತ್ತು ಕಿಡ್ನಿ ವೈಫಲ್ಯ ಇದೆ ಅಂತ ಹೇಳಿದರು. ಹಾಗೂ ಹೇಗೋ ಜಯಿಸ್ಕೊಂಡೆ. ಈ ಆಸ್ಪತ್ರೆಯಲ್ಲಿ ಹಾಸಿಗೆ ಮೇಲಿದ್ದಾಗ ಈ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟವಾಗಿದ್ದು ನನಗೆ ಬಂತು. ಆ ಒಂದು ಬಲದಿಂದಲೂ ಅಭಿಮಾನಿಗಳ ಆಶೀರ್ವಾದದಿಂದಲೂ ನಾನು ಬದುಕಿ ಉಳಿದೆ, ಬಂದು ಪ್ರಶಸ್ತಿನ ತಗೊಂಡೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಕೈಯಿಂದ ಸ್ವೀಕಾರ ಮಾಡಿದೆ. ಅದು ನನ್ನ ಅದೃಷ್ಟ, ನಿಮ್ಮಗಳ ಆಶೀರ್ವಾದ. ಹೀಗೆ ಆ ಪ್ರಶಸ್ತಿ ಬಂದಾಗ ಸಾವಿನ ಅಂಚಿನಲ್ಲಿದ್ದವನು ಎದ್ದು ಬರಲಿಕ್ಕೆ ಅನುಕೂಲವಾಯಿತು, ಅಥವಾ ಆಶೀರ್ವಾದಗಳನ್ನೇ ಆಗಿತ್ತು, ಎಲ್ಲ ದೇವರ ಇಚ್ಛೆ. ಆತನ ಆಡದಂತೆ ಆಡಬೇಕಾದವರು ನಾವು.
ನೋಡಿ, ಪ್ರಶಸ್ತಿ ಬಂದಾಗ ನನಗೆ ಈ ಥರ ಸ್ಥಿತಿಯಲ್ಲಿತ್ತು. ನಿಜಕ್ಕೂ ಅದು ಅದೇ ಹೇಳಿದೆ ನಾನು. ಈಗ ಅನಿಸುತ್ತೆ ನನ್ನ ಅದೃಷ್ಟದ ಬಾಗಿಲು ತೆಗೆದಿತ್ತು. ನನ್ನ ವೃತ್ತಿ ಬದುಕಿನಲ್ಲಿ ಪರಿಚಯ ಆದಂಥವ್ರು ಬಹಳ ಜನಗಳು ನನಗೆ. ಅದರಲ್ಲಿ ಕಡ್ಕೊಳ ಮಲ್ಲಿಕಾರ್ಜುನ್ ಅವರು ನನಗೆ ಸಹಾಯ ಮಾಡಿದ್ದಾರೆ ಅಂತ ಅಂತಿಂತಲ್ಲ, ಇವತ್ತು ನಾನು ಬದುಕುಳಿಯೋದಕ್ಕೂ ಅವರೇ ಕಾರಣ. ಅದರಲ್ಲಿ ಸಾಕಷ್ಟು ಜನಗಳಿದ್ದಾರೆ. ಸಿರಿಗೆರೆ ಸ್ವಾಮಿಗಳಿರ್ಬೋದು, ಬರಗು ರಾಮಚಂದ್ರಪ್ಪನವರು ಇರ್ಬೋದು, TS ನಾಗಾಭರಣ ಸರ್ ಇರ್ಬೋದು. ಹೀಗೆ ಬಹಳ ಜನ ನನ್ನ ಹಿಂದೆ ನಿಂತು ನನಗೆ ಬೆನ್ನು ಚಪ್ಪರಿಸಿ, ಇಲ್ಲ ನೀನು ಮುಂದುವರಿತೀಯ, ಈ ವೃತ್ತಿಯಲ್ಲಿ ಒಳ್ಳೆಯ ಹೆಸರು ತಗೊಳ್ತೀಯ ಅಂತ ಹೇಳಿದಂಥ ಮಹನೀಯರು ಇವರೆಲ್ಲ. ಇವ್ರನ್ನ ನೆನೆಸದೆ ಹೋದರೆ ಖಂಡಿತ ನನಗೆ ಅನ್ನ ಸಿಕ್ಕೋದಿಲ್ಲ. ಅಂಥ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಹಿಂದೆ ಒಂದು ಸರಿ ನಾನು ಖಾಲಿ ಬಿದ್ದಾಗ ಭರಣ ಸಾರು ಧೈರ್ಯ ತುಂಬಿ, ನೀನು ರಂಗಭೂಮಿಯಿಂದ ಬಂದವನು, ನೀನು ಹೆದರಬಾರ್ದು, ಧೈರ್ಯದಿಂದ ನಿಲ್ಲಬೇಕು ಅಂತೇಳಿ ನನಗೆ ಬೆನ್ನು ಚಪ್ಪರಿಸಿ ನನ್ನನ್ನು ಪ್ರೋತ್ಸಾಹ ಮಾಡಿ ಮತ್ತೆ ನಾನು ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಹಾನ್ ವ್ಯಕ್ತಿಗಳು TS ನಾಗಾಭರಣ ಸರ್. ಅವ್ರನ್ನ ಮರಿಬಾರ್ದು, ನೆನೆಸ್ಕೊಳ್ಬೇಕು. ಹೀಗೆ ಸಂಗಮೇಶ್ವರ ನಾಟಕ ಸಂಘ ಗುಡಿಗೇರಿ, ಸುಳ್ಯದ ದೇಸಾಯಿ ಕಂಪನಿ ಅಂತ ಒಂದಿತ್ತು, ಕಿತ್ತೂರ ಚೆನ್ನಮ್ಮ ನಾಟಕ. ಆ ಕಂಪ್ನಿಗೆ ಹೆಸರೇ ಬಂದುಬಿಡ್ತು, ಚೆನ್ನಮ್ಮನ ಕಂಪ್ನಿ ನಾಟಕ, ಚೆನ್ನಮ್ಮನ ಕಂಪ್ನಿ ನಾಟಕ ಅಂತ. ಭಾಳ ವೈಭವದಿಂದ ಆಡ್ತಾಯಿದ್ರು ಆ ಚೆನ್ನಮ್ಮನ ನಾಟಕದಲ್ಲಿ. ಅದರಲ್ಲಿ ನಾನು ರುದ್ರಪ್ಪ ನಾಯಕ ಅಂತ ಒಂದು ನಾಟಕದಲ್ಲಿ ಪಾತ್ರ ಮಾಡ್ತಾಯಿದ್ದೆ, ಒಂದು ಸಣ್ಣ ಪಾತ್ರ. ಅಲ್ಲಿಯೂ ಕೂಡ ಹೆಸರು ತೊಗೊಂಡೆ. ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದೆ. ಸಿಂಧೂರ ಲಕ್ಷ್ಮಣ, ಈ ಥರ ಎಲ್ಲ ಕಂಪ್ನಿಗಳಲ್ಲಿ ಪಾತ್ರಗಳನ್ನು ಮಾಡಿದೆ. ಆಮೇಲೆ ಕುಮಾರೇಶ್ವರ ನಾಟಕ ಸಂಘದಲ್ಲಿ ತಿಪ್ಪಿರುದ್ರ ಸ್ವಾಮಿ ಮಹಾತ್ಮೆ, ಸಿಂಧೂರ ಲಕ್ಷ್ಮಣದಲ್ಲಿ ಸುಧೀರ್ ಅವ್ರ ಜೊತೆಗೆ ಪಾತ್ರ ಮಾಡ್ತಾಯಿದ್ದೆ ನಾನಲ್ಲಿ. ಆಗಾಗಲೇ ಅವರು ಸಿನಿಮಾ ನಟರಾಗಿದ್ದರು. ಅವ್ರ ಜೊತೆಗೆ ಗೌಡ ಅಂತೇಳಿ ಬರುತ್ತೆ, ಊರಿಗೆ ಪ್ರಮುಖ ಗೌಡ, ಆ ಪಾತ್ರ ಮಾಡ್ತಾಯಿದ್ದೆ. ಗುಡಿಗೇರಿ ಕಂಪ್ನಿಯಲ್ಲಿ ಛಲ ತೀರಿಸಿದ ಹೆಣ್ಣು, ಸೀಮಣ್ಣ ಬಸಣ್ಣ ಅದರ ಮಾಲೀಕರು. ಅಲ್ಲಿ ನಾನು ಮತ್ತು ನನ್ನ ಹೆಂಡತಿ ರವಿಕಲಾ ಇಬ್ಬರು ಒಳ್ಳೆಯ ಪಾತ್ರಗಳನ್ನು ಮಾಡಿದ್ವಿ. ಒಳ್ಳೆಯ ಹೆಸರು ಬಂತು. ಜಾತ್ರೆಗಳೆಲ್ಲ ಒಳ್ಳೆಯ ಹಿಟ್ ಕಲೆಕ್ಷನ್ ತೊಗೊಂಡ್ರು. ಹೀಗೆ ಕಂಪ್ನಿಯಿಂದ ಕಂಪ್ನಿಗೆ ಜರ್ನಿ ನಡೆದೇ ಇತ್ತು ನನಗೆ. ಪೊಲೀಸನ ಮಗಳು, ಬೆಳಗ್ಗೆ ಹೇಳಿದೆ ನಾನು, ಪೊಲೀಸನ ಮಗಳು ಬೆಂಗಳೂರಿನಲ್ಲಿ ಸತತವಾಗಿ 2 ವರ್ಷಗಳ ಕಾಲ 1115 ಪ್ರಯೋಗಗಳನ್ನು ಕಂಡಂಥ ನಾಟಕ. ಆಗ ನನಗೆ ಟೈಟಲ್ ಕೊಟ್ಟರು ಅಭಿಮಾನಿಗಳೆಲ್ಲ ಸೇರಿ 1000 ಪ್ರದರ್ಶನದ ಸರದಾರ ಅಂಥೇಳಿ, 1000 ಪ್ರಯೋಗದ ಸರದಾರ ಅಂಥೇಳಿ ಒಂದು ಟೈಟಲನ್ನು ಕೊಟ್ಟು ಸನ್ಮಾನಗಳನ್ನು ಮಾಡಿದರು. ಎಷ್ಟೋ ಕಲಾಭಿಮಾನಿ ದೇವರುಗಳು ನನಗೆ ಹಣನ ಹೈರ್ ಮಾಡ್ತಾಯಿದ್ರು. 10-20 ಹಣ ನೋಡಲೇ ಇಲ್ಲ ನಾನು, 100, 500, 1000 ಹೀಗೆ ಕೊಡ್ತಾಯಿದ್ರು. ಹೀಗೆ ಅಭಿಮಾನಿ ದೇವರ ಆಶೀರ್ವಾದದಿಂದ ರಂಗಭೂಮಿಯಲ್ಲಿ ಬೆಳೀತಾಯಿದ್ದೀನಿ. ಇನ್ನು ಬೆಳೆಯೋದಿನ್ನೇನು ಬಂತು, ಇನ್ನು ಕೊನೆ ಕಾಲ. ಆದರೂ ನಿಮಗಳ ಸೇವೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ಅದೇ ಹೇಳಿದೆ, ಇನ್ನೂ ಕೆಲವು ದಿನ ಪಾತ್ರ ಮಾಡಬೇಕು ಅಂತ ಆಸೆ. ಆದರೆ ಈ ನನ್ನ ಅನಾರೋಗ್ಯದ ಕಾರಣದಿಂದಾಗಿ ಈಗಾಗಲೇ 5-6 ತಿಂಗಳಾಯಿತು ಪಾತ್ರ ಮಾಡಿಲ್ಲ. ಮುಂದೆ ಮಾಡ್ತೀನಿ ಅನ್ನೋ ನಂಬಿಕೆ ಇಟ್ಕೊಂಡು ಬದುಕ್ತಾಯಿದ್ದೀನಿ. ಆ ಯೋಗ ಪಾತ್ರ ಮಾಡುವ ಒಂದು ಸುದೈವ ನಿಮ್ಗಳೆಲ್ಲರ ಆಶೀರ್ವಾದ ನನಗೆ ಬರಲಿ ಅಂಥೇಳಿ ಆಶಿಸ್ತಾ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.